ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ 2,000 ರೂಪಾಯಿ ಬರಲೇ ಇಲ್ಲ. ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ಮತ್ತು ನೀವು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಿದ್ರಿ. ಫೈನಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಿಡುಗಡೆ ಕುರಿತಾಗಿ ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ಗಳು ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಅಡಿ 19ನೇ ಕಂತಿನ ಹಣ 2,000 ರೂಪಾಯಿ ಇನ್ನೂ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆನ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅಲ್ಲಿ ಕ್ಲಿಯರ್ ಆಗಿ ಅವ್ರು ಹೇಳ್ತಾರೆ, 2,500 ಕೋಟಿ ಆಗಲೇ ನಮ್ಮ ಖಾತೆಗೆ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂತ. ಇಲ್ಲಿ ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡಲಿಲ್ಲ ಅನ್ನೋ ರೀತಿ ಆಗಿದೆ. ಇಲ್ಲಿ ಸರ್ಕಾರದವರು ಹಣನ ಆಗಲೇ ಬಿಡುಗಡೆನ ಮಾಡಿದರೆ, ಹಣನ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ. ಆದರೆ ಈ ಒಂದು ಇಲಾಖೆಯವ್ರಿಗೆ ಇಲ್ಲಿ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದಾರೆ, 2,000 ರೂಪಾಯಿ ಬಂದಿಲ್ಲ ಅನ್ನೋದನ್ನ ಇವ್ರು ಯೋಚನೆ ಮಾಡ್ತಲ್ಲ, ಇನ್ನೂ ಬಿಡುಗಡೆನ ಮಾಡ್ದೇ ಆ ಒಂದು ಹಣನ ಅವರೇ ಇಟ್ಕೊಂಡಿದ್ದಾರೆ. ಇನ್ನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿದೆಯಾ ಆಗಿಲ್ವಾ, ಯಾವಾಗಿಂದ ನಿಮಗೆ ಹಣ ಬರ್ತಿದೆ, ಇದ್ರ ಬಗ್ಗೆ ಇವಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಯಾರು ನೋಡ್ತಾ ಇರೋ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣಕ್ಕೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋ, ಅದು ಕೂಡ ಕಳೆದ ಒಂದು 15 ದಿನದಿಂದ. ಯಾಕೆಂದರೆ ಅವ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ ಆ ರೀತಿ ಇತ್ತು. ಇಲ್ಲಿ ರಂಜಾನ್ ಹಬ್ಬದಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇಲ್ಲಿ ಏಪ್ರಿಲ್ 2ನೇ ವಾರದಲ್ಲೇ 2,000 ರೂಪಾಯಿನ ಬಿಡುಗಡೆನ ಮಾಡಿಬಿಡ್ತೀವಿ, ಅದನ್ನೇನು ಇಟ್ಕೊಳ್ಳೋಕೆ ಹೋಗಲ್ಲ, ಯಾಕೆಂದರೆ ಆಗಲೇ ಹಣ ಬಂದು ನಮ್ಮ ಖಾತೆಗೆ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂತಲೂ ಕೂಡ ಹೇಳ್ತಾರೆ. ಮತ್ತು ಇಲ್ಲಿ ನೀವು ಸಾಕಷ್ಟು ಜನ ಹೇಳ್ತಾ ಇರೋದೇನೆಂದರೆ ನಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇರೋ. ಇದು ನೋಡಿ, 18ನೇ ಕಂತಿನ ಹಣ ಬಂದಿಲ್ವಲ್ಲ, ಅದು ಕೇವಲ ಸ್ವಲ್ಪ ಜನಕ್ಕಷ್ಟೇ, ಅಂದರೆ 2ರಿಂದ 3% ಜನರಿಗೆ ಮಾತ್ರ 18ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಅದು ಆಲ್ಮೋಸ್ಟ್ 98% ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ. ಇಲ್ಲಿ ನಿಮಗೆ 18ನೇ ಕಂತಿನ ಹಣ ಏನಾದರೂ ಬಂದಿಲ್ಲ ಅಂದರೆ ಇವಾಗ 19ನೇ ಕಂತಿನ ಹಣ ಏನು ಬರುತ್ತಲ್ಲ, ಆ ಒಂದು ಹಣದ ಜೊತೆ ಇಲ್ಲಿ ರಾಜ್ಯ ಸರ್ಕಾರದವರು ನಿಮಗೆ ಹಣನ ಆ್ಯಡ್ ಮಾಡಿ ಹಾಕೊಡ್ತಾರೆ. ಅದರಿಂದ ನೀವು ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಸರಿನಾ? ಇವಾಗ ನಾವು ಬ್ಯಾಕ್ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣದ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣಕ್ಕೆ ನೀವು ಯಾರ್ಯಾರು ವೆಯ್ಟ್ ಮಾಡ್ತೀರಿ, ನಿಮ್ಗೆಲ್ಲರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಒಳ್ಳೆಯ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡೋದಂತೂ ಗ್ಯಾರಂಟಿ. ಆ ರೀತಿ ಇದೆ ಒಂದು ಅಪ್ಡೇಟು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಆಗಬೇಕಾಗಿತ್ತು. ಇವಾಗ ಏಪ್ರಿಲ್ 22 ಆಗಿದೆ. ಆದರೂ ಕೂಡ ನಿಮ್ಮ ಎಷ್ಟೊಂದು ಜನರ ಖಾತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಂದಿರಲ್ಲ. ಇವಾಗ ನೀವೆಲ್ಲರೂ ಕೂಡ ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ, ಇವಾಗ 19ನೇ ಕಂತಿನ ಹಣ ರಾಜ್ಯ ಸರ್ಕಾರದವರು ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಾ ಅಥವಾ ಇನ್ನೂ ಮಾಡಿಲ್ವಾ ಅಂತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಏನಿದೆಯಲ್ಲ, ಇದು ಟ್ರಯಲ್ ಆಗಿ ಇವಾಗ ಕೇವಲ 10% ಜನರಿಗೆ ಹಣನ ಬಿಡುಗಡೆನ ಮಾಡಿದ್ರೆ. ಅಂದರೆ ಇಲ್ಲಿ 90% ಜನರಿಗೆ ಇನ್ನೂ ಹಣ ಬಂದಿರಲ್ಲ. ಆದರೆ ನಿನ್ನೆ ಸಂಜೆಯಿಂದ, ಅಂದರೆ ನಿನ್ನೆ ಸಂಜೆ 5 ಗಂಟೆ, ಸುಮಾರು 4 ಗಂಟೆ 5 ಗಂಟೆ ಸಮಯದಿಂದ ಒಂದು 10% ಜನರಿಗೆ ಹಣನ ಬಿಡುಗಡೆನ ಮಾಡಿದರೆ ಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹಣ ಹೋಗ್ತಿದೆಯಾ ಹೋಗ್ತಾ ಇಲ್ವ ಅನ್ನೋದು. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಗೆ ಸ್ಟಾರ್ಟಿಂಗಲ್ಲಿ ಕೇವಲ ಒಂದು 5,000 10,000 ಜನ ಆ ರೀತಿ ಒಂದು ಹಣನ ಪಡ್ಕೋತಾರೆ. ಯಾಕೆಂದರೆ ಇದು ಎಲ್ಲರಿಗೂ ಕೂಡ, ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಕರೆಕ್ಟಾಗಿ ಹಣ ಹೋಗ್ತಿದೆಯಾ ಹೋಗ್ತಾ ಇಲ್ಲ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಿದೆಯಾ ಅನ್ನೋದು ಟೆಸ್ಟ್ ಮಾಡ್ತಾ ಇರ. ಅದರಿಂದ ಹಣ ಬಿಡುಗಡೆ ಆಗಿದೆ ನಿನ್ನೆ ಸಂಜೆಯಿಂದನೇ. ಮತ್ತೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ನಿನ್ನೆ ಸಂಜೆ ಜಮೆ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಜಮೆ ಆಗಿದೆ ಅಂತ ಕಮೆಂಟ್ ಮಾಡಿ. ಏನಾದರೂ ಹಣ ಬಂದಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇನ್ನೂ ಹಣ, ಯಾರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿರಲ್ಲ, ನಿಮ್ಗೆಲ್ಲರಿಗೂ ಕೂಡ ಈ ತಿಂಗಳು ಕೊನೆಯಷ್ಟಲ್ಲಿ ಹಣ ಬಂದು ಜಮೆ ಆಗುತ್ತೆ. ಆಗಲೇ ಬಿಡುಗಡೆ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.